ಪರಂತಪ. ಈ ಭಗವದ್ಗೀತೆ ಯಾವಾಗ ಕೃಷ್ಣ ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ದ ಅಂತಂದರೆ, ಅರ್ಜುನ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾನೆ. ಆ ಕಡೆ ಈ ಕಡೆ ಪಾಂಡವರು ಕೌರವರು 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆ, 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆ ತುಂಬಿದೆ. ಆಗ ಅರ್ಜುನನಿಗೆ ಅನಿಸತ್ತೆ, ನಾನು ಒಮ್ಮೆ ನೋಡಬೇಕು ಕೌರವರ ಕಡೆ ಯಾರ್ಯಾರಿದ್ದಾರೆ ಎಲ್ಲರನ್ನು ನೋಡಬೇಕು. ಕೃಷ್ಣ ರಥವನ್ನು ತಗೊಂಡು ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳ್ತಾನೆ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ. ಆ ಕೃಷ್ಣ ನಿಲ್ಲಿಸಿದಾಗ ಕುಸಿದು ಬೀಳ್ತಾನಂತೆ ಅರ್ಜುನ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಆಚಾರ್ಯ, ಅರ್ಜುನನಿಗಿದು ಮೊದಲನೇ ಯುದ್ಧ ಅಲ್ಲ, ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ. ಮತ್ತು ಪರಂತಪ ಅಂದರೆ ಶತ್ರುವಿಗೆ ಭಯವನ್ನು ಹುಟ್ಟಿಸುವಂತಹ ಸ್ವಭಾವ ಒಂದು, ಅದನ್ನ ಪರಂತಪ ಅಂತಲೇ ಕೃಷ್ಣ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಅಂತ ಅದರಲ್ಲಿ ಈ ಯುದ್ಧದಲ್ಲಿ ಯಾಕೆ ಅರ್ಜುನಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ? ಅಂದರೆ ಕುಸಿದು ಬಿದ್ದ. ಅದು ಅದೇ ಈ ಯುದ್ಧ ಅಂತನ್ನೋದು ಅವರ ಬಂಧು ಬಾಂಧವರು ಎದುರುಗಡೆ ನಿಂತಿದ್ರು, ಗುರುಗಳ ಎದುರುಗಡೆ ನಿಂತಿದ್ರು, ಶತ್ರುತ್ವೇನ ಎದುರುಗಡೆ ನಿಂತಿದ್ರು. ಅವ್ರಿಗೆ ಅದು ವೇಪತುಶ್ಚ ಶರೀರಮೇ ರೋಮಹಶ್ಚಾಯತೆ ಇತ್ಯಾದಿ ಶಬ್ದಗಳನ್ನು ಅರ್ಜುನನೇ ಮಾತಾಡ್ತಾನಲ್ಲ. ಅದರಿಂದ ಇಲ್ಲಿ ಯಾಕೆ ಕಷ್ಟ ಆಯಿತು ಅಂತಂದರೆ, ಅವನಿಗೆ ಅವರಲ್ಲಿ ಶತ್ರುತ್ವ ಭಾವ ಅಂತನ್ನೋದು ಬರೋದು ಕಷ್ಟ ಆಯಿತು. ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಮೂಲಭೂತವಾಗಿ ಈ ಯುದ್ಧ ಮತ್ತು ಈ ಶತ್ರುಗಳು ಅಥವಾ ಇನ್ನೇನು ಬಾಣ ಬಿಡೋದು ಇದೆಲ್ಲ ತುಂಬ ಉಪಲಕ್ಷಕಗಳು. ಅಂದರೆ ಇದು ಉದಾಹರಣೆ ಮಾತ್ರ ಅಷ್ಟೇ. ಇದು ರಿಲೆವೆನ್ಸ್ ಏನು ಅಂದರೆ, ಯುದ್ಧದ ಐಡಿಯಾ ಅದು ನಮ್ಮ ಜೀವನದ ಪ್ರತಿದಿನ ನಡೆಯುವಂಥ ಘಟನೆಗಳನ್ನು ಯುದ್ಧ ಅಂತ ಕರೆಯೋದಷ್ಟೇ. ಅಂದರೆ ಎಲ್ಲಿ ನಿಮಗೆ ದ್ವಂದ್ವಗಳು ಬರ್ತವೆ, ಅಂದರೆ ಇದಮದೋ ಅಂತ ಪ್ರಶ್ನೆ ಬರುತ್ತೆ, ನಾವು ಈ ಚಾಯ್ಸ್ ಮಾಡಬೇಕು ಆ ಚಾಯ್ಸ್ ಮಾಡಬೇಕು ಅನ್ನೋ ಪ್ರಶ್ನೆ ಏನು ಬರುತ್ತಲ್ಲ, ಅದು ಯುದ್ಧ ಅಂತಂದರೆ. ಇದು ಆಂತರವಾದ ಯುದ್ಧ. ಇದು ಮಿಕ್ಕಿದ್ದೆಲ್ಲ ಉಪಲಕ್ಷಕಗಳು. ಅದಕ್ಕೆ ಶ್ರೀಮದಾಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ಮನ್ವಾದಿ ಕೇಚಿತ್ ಬ್ರುವತೆ ಶಾಸ್ತ್ರೀಕಾಜ ಸ್ಥಾಪರೆ ಅಂತ, ಮಹಾಭಾರತದ ಯಾವುದೇ ಘಟನೆಯನ್ನು ನೀವು ಒಂದು ಘಟನೆ ಅಂತ ನೋಡೋಕ್ಕಿಂತ ಒಂದು ಆಧ್ಯಾತ್ಮಿಕವಾದ ಒಂದು ಸಂಯೋಗ ಇದೆ ಪ್ರತಿಯೊಂದು ಘಟನೆಗೂ ಅಂತ ನೋಡಬೇಕು ಅಂತ ಆಚಾರ್ಯರು ಹೇಳಿದಾರೆ. ಆದ್ರಿಂದ ಈ ಅರ್ಜುನ, ಯುದ್ಧ, ಇಲ್ಲಿ ನಿಂತಿರೋರು ಇದೆಲ್ಲ ಉಪಲಕ್ಷಕಗಳು ಅಷ್ಟೇ. ನಾನು ಯಾವಾಗಲೂ ಹೇಳೋದಂತೂ, ಒಂದು ಮಗು ಒಂದು ಶಾಲೆಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಶಾಲೆಯಲ್ಲಿ ಏನೋ ಒಂದು ಪ್ರಶ್ನೆ ಬಂತು, ಅಂದರೆ ಅವರ ಅಧ್ಯಾಪಕರು ಏನೋ ಒಂದು ಕೆಲಸವನ್ನು ಕೊಟ್ಟರು, ಇದನ್ನು ಹೀಗೆ ಮಾಡಬೇಕು ಅಂತ. ಆ ಮಗುಗೆ ಮಾಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದು ಯಾವುದನ್ನು ಮಾಡ್ಬೇಕು ನಾನು ಅಂತ ಒಂದು ದ್ವಂದ್ವ ಬಂತಲ್ಲ, ಇದೇ ಯುದ್ಧ. ಆ ಮಗುವಿನ ಮನಸ್ಸಲ್ಲ ಅದು ಯುದ್ಧ. ನೀವು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಪ್ರೊಫೆಷನಲ್ ಎಲ್ಲೋ ಆಫೀಸಿಗೆ ಕೆಲಸಕ್ಕೆ ಹೋಗ್ತಿದ್ದೀರಿ, ಮಾಡ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಮೇಲ್ವಿಚಾರಕರು ಯಾರೋ ಬಾಸ್ ನಿಮ್ಗೆ ಏನೋ ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ನನಗಿದು ಮಾಡಬೇಕೋ ಬೇಡೋ ಅಂತ ನಿಮ್ಗೊಂದು ಪ್ರಶ್ನೆ ಬಂತು, ಏನೋ ಒಂದು ಕಾರಣಕ್ಕೊಂದು ಪ್ರಶ್ನೆ ಬಂತು. ಈ ಪ್ರಶ್ನೆಯೇ ನಿಮ್ಮ ಅವತ್ತಿನ ಯುದ್ಧ. ಆಯ್ತಾ? ಪ್ರಶ್ನೆಗಳು ಯಾಕೆ ಬರ್ತವೆ ಅಂತಂದರೆ, ವೆನ್ ಎ ಹ್ಯೂಮನ್ ಬೀಯಿಂಗ್ ಕನ್ಫ್ರಾಂಟ್ಸ್ ಎ ಚಾಯ್ಸ್, ಅಂದರೆ ಯಾವತ್ತಾರು ಒಬ್ಬ ಮನುಷ್ಯ ದ್ವಂದ್ವಗಳ ಮಧ್ಯೆ ಯಾವಾಗ ಸಿಲುಕ್ತಾನಲ್ಲ, ಅಂದರೆ ಇದನ್ನು ಮಾಡೋದು ಸರಿನೋ ಅದನ್ನು ಮಾಡೋದು ಸರಿನೋ ಅನ್ನೋ ಪ್ರಶ್ನೆ ಬರುತ್ತೆ. ಅರ್ಜುನಗೆ ಬಂದಂಥದ್ದು ಅದು. ಯುದ್ಧ ಮಾಡಬೇಕೋ ಬೇಡ, ಕೃಷ್ಣ ಯುದ್ಧಸ್ವ ವಿಗತ ಜ್ವರ ಅಂತ ಉಪದೇಶ ಮಾಡ್ತಾನಲ್ಲ, ಹಾಗಂದ್ರೆ ಮೇಕ್ ಎ ಚಾಯ್ಸ್ ಅಂತ. ಅಂತತೋಗತ್ವ ಯುದ್ಧ ಮಾಡು ಅಂದರೆ ಬಿಲ್ಲು ಬಾಣ ತಗೊಂಡು ಹೊಡಿ ಅಂತಲ್ಲ, ಅದು ಆ ಪ್ರಸಂಗಕ್ಕೆ ಅದಾಗಿರ್ಬೋದು. ಆದರೆ ನಮ್ಮ ಪ್ರಸಂಗಕ್ಕೆ ಮೇಕ್ ಎ ಚಾಯ್ಸ್. ಯಾವ ರೀತಿಯಾದ ಚಾಯ್ಸನ್ನು ಮಾಡಬೇಕು ನೀನು ಅಂತಂದರೆ, ಆ ಯಾವ ಚಾಯ್ಸಿಂದ ಧರ್ಮ ಸಾಧನೆ ಆಗುತ್ತೆ ಆ ಚಾಯ್ಸನ್ನು ಮಾಡಬೇಕು ಅಂತನ್ನೋದು ಇಡೀ ಭಗವದ್ಗೀತೆಯ ಸಾರ. ಅದರಿಂದ ಅರ್ಜುನನಿಗೆ ಯಾಕೆ ಆ ಪ್ರಶ್ನೆ ಬಂತು ಅವಾಗ ಅಂತಂದರೆ, ಯಾವಾಗಲೂ ಬರುತ್ತೆ ಆ ಪ್ರಶ್ನೆ, ಯಾರಿಗಾದ್ರೂ ಬರುತ್ತೆ. ಅಂದರೆ ಅರ್ಜುನ ಅನೇಕ ಬಹಿರಂಗ ಯುದ್ಧಗಳನ್ನು ಮಾಡಿರ್ಬೋದು, ಆದರೆ ಅಂತರಂಗ ಯುದ್ಧ ಬಂತಿಲ್ಲಿ ಅವನಿಗೆ. ಆಯ್ತು, ಇದು ನೀವು ಎಲ್ಲ ಯುದ್ಧಗಳು ಅಂತರಂಗ ಯುದ್ಧಗಳೇ. ಬಹಿರಂಗ ಯುದ್ಧ ಅಂತನ್ನೋದು ಅದು ವ್ಯಾಜ ಮಾತ್ರ ಅಷ್ಟೇ. ಅದು ಕಾರಣಗಳೇನೋ ಹೊರಗಡೆ ಕಾಣ್ತವೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಎದುರಿಸುವಂಥದ್ದು ಅಂತರಂಗ ಯುದ್ಧಗಳೇ. ಚಾಯ್ಸ್ ಇಸ್ ಆಲ್ವೇಸ್ ಇಂಟರ್ನಲ್. ಈ ಸ್ಟಾಯಿಕ್ಗಳು ಹೇಳೋದು ಇದನ್ನೇ. ಎಲ್ಲ ಮಾನಸಿಕವಾದ ಪ್ರಕ್ರಿಯೆಗಳೇ. ಹೊರಗಡೆ ಅದು ವ್ಯಾಜ ಮಾತ್ರ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ಆದರೆ ಮೂಲಭೂತವಾದ ಪ್ರಶ್ನೆ ಏನು, ಅರ್ಜುನನಿಗೆ ಯಾಕದು ದೊಡ್ಡದಾಗಿ ಕಾಣ್ತು ಅವಾಗ ಅಂತಂದರೆ, ಈ ದ್ವಂದ್ವದ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ, ಅಂದರೆ ದ್ವಂದ್ವದ ತೀಕ್ಷ್ಣತೆ ಎಷ್ಟು ಅನ್ನೋದ್ರ ಮೇಲೆ ಪ್ರಶ್ನೆ ಬರುತ್ತೆ. ಆ ರೀತಿಯಾದ ದ್ವಂದ್ವ ಅವನ ಜೀವನದಲ್ಲಿ ಎಂದೂ ಬಂದಿರಲಿಲ್ಲ. ಅಂದರೆ ಧರ್ಮಕ್ಕೋಸ್ಕರ ನಾನು ನಮ್ಮ ಗುರುಗಳನ್ನ ಸಂಹಾರ ಮಾಡಬೇಕು, ಅಥವಾ ಗುರುತ್ವೇನ ಅವರಿಗೆ ನಮಸ್ಕಾರ ಮಾಡಿ ನಾನು ಭಿಕ್ಷಾಟನೆ ಮಾಡಬೇಕು ಅಂತ ಅನ್ನೋದು ಆ ಕ್ಷಣದಲ್ಲಿ ಅವನಿಗೆ ಬಂದಂತಹ ಪ್ರಶ್ನೆ. ಅದರಿಂದ ದ್ವಂದ್ವದ ತೀಕ್ಷ್ಣತೆ ಎಷ್ಟೋ ಸಲ ಏನಾಗುತ್ತೆ, ನಿಮಗೊಂದು ದ್ವಂದ್ವ ಬಂತು, ನಾನು ಇವತ್ತು ಸಾರನ್ನ ಊಟ ಮಾಡಬೇಕು ಹುಳಿಯನ್ನು ಊಟ ಮಾಡಬೇಕು ಅಂತ. ಅದರಲ್ಲಿ ತೀಕ್ಷ್ಣತೆ ಇಲ್ಲ. ನೀವು ಯಾವುದೇ ಒಂದು ಚಾಯ್ಸನ್ನು ಮಾಡಿದ್ರು ಅಥವಾ ಯಾವುದೇ ಒಂದು ಆಯ್ಕೆಯನ್ನು ಮಾಡಿದ್ರು ನಿಮ್ಗೆ ಅದರಿಂದ ಅನರ್ಥ ಆಗೋದಿಲ್ಲ ಅಥವಾ ಮಹಾನ್ ಅರ್ಥನೂ ಆಗೋದಿಲ್ಲ. ಆದರೆ ಯಾವಾಗ ನಿಮಗೆ
ಟೀಕಾಕೃತ್ಪಾದರು ಹೇಳಿದಂಗೆ ಬಹ್ವಾಯಾಸ ಬಹುತರ ವಿತ್ತಾಯಾಸ ಸಾಧ್ಯವಾದ ಕೆಲಸಗಳು ಬಂದಾಗ ಸಂಶಯದಿಂದ ಪ್ರವೃತ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ವೆನ್ ದಿ ಸ್ಟೇಕ್ಸ್ ಆರ್ ವೆರಿ ಹೈ, ಈ ಚಾಯ್ಸನ್ನು ಮಾಡಿದ್ರೆ ನಿಮ್ಮ ಜೀವನದ ದಿಕ್ಕು ಒಂದು ಕಡೆ ಹೋಗುತ್ತೆ, ಈ ಚಾಯ್ಸನ್ನು ಮಾಡಿದ್ರೆ ನಿಮ್ಮ ಜೀವನದ ದಿಕ್ಕು ಇನ್ನೊಂದು ಕಡೆ ಹೋಗುತ್ತೆ ಅನ್ನೋ ರೀತಿಯಾದ ಆಯ್ಕೆಗಳನ್ನು ಮಾಡುವ ಪ್ರಸಂಗ ಬರುತ್ತಲ್ಲ, ಅವಾಗ ಮನುಷ್ಯನ ನಿಜವಾದ ಸ್ವರೂಪ ಕ್ಯಾರೆಕ್ಟರ್ ಅನ್ನೋದು ಟೆಸ್ಟ್ಗೆ ಒಳಪಡುತ್ತೆ. ಯಾವುದೋ ಸಣ್ಣ ಪುಟ್ಟ ಅದಕ್ಕೆ ಯಾವಾಗಲೂ ಹೇಳ್ತಾರಲ್ಲ, ಎ ಮ್ಯಾನ್ಸ್ ಟ್ರೂ ಕ್ಯಾರೆಕ್ಟರ್ ವಿಲ್ ಬಿ ರಿವೀಲ್ಡ್ ವೆನ್ ಹಿ ಈಸ್ ಪುಟ್ ಅಂಡರ್ ಪ್ರೆಷರ್ ಅಂತ. ಒಬ್ಬ ಮನುಷ್ಯನ ನಿಜವಾದ ಅಂತಃಸತ್ವ ಅಂತ ಅನ್ನೋದು ಯಾವಾಗ ಹೊರಗೆ ಬರುತ್ತೆ ಅಂತಂದ್ರೆ, ಆ ಮನುಷ್ಯನ ಸ್ಟ್ರೆಸ್ ಒಳಪಡಿಸಿದಾಗ, ಅಂದ್ರೆ ತುಂಬಾ ಕಷ್ಟವಾದ ದ್ವಂದ್ವಕ್ಕೆ, ತೀಕ್ಷ್ಣವಾದ ದ್ವಂದ್ವಕ್ಕೆ ಒಳಪಡಿಸ್ಬೇಕು ಮನುಷ್ಯನನ್ನ. ಜೀವನ ಇಂಥ ಎಷ್ಟೋ ಚಾಲೆಂಜ್ಗಳನ್ನ ನಮ್ಮ ಮುಂದೆ ಇಡತ್ತೆ ಆಕ್ಚುಲಿ. ಆದ್ರಿಂದ ಅರ್ಜುನನಿಗೆ ಅವತ್ತು ಆ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ಆ ರೀತಿಯಾದ ತೀಕ್ಷ್ಣವಾದಂತಹ ಚಾಯ್ಸ್. ಆಕ್ಚುಲಿ ಪ್ರತ್ಯುದಾಹರಣೆ ಕೊಡಬೇಕು ಅಂದ್ರೆ, ಗೋಗ್ರಹಣದ ಕಾಲದಲ್ಲಿ ಇದೇ ರೀತಿಯಾದ ಒಂದು ಯುದ್ಧ ಆಯಿತು. ಅವರೆಲ್ಲ ಬಂದಿದ್ರು ಎದುರುಗಡೆ. ಆದರೆ ಆ ಯುದ್ಧದಲ್ಲಿ ನಾನು ಎದುರುಗಡೆ ಇದ್ದಂತಹ ಭೀಷ್ಮ ದ್ರೋಣಾದಿಗಳನ್ನು ಸಂಹಾರ ಮಾಡಬಾರ್ದು ಅಂತಿತ್ತು ಅವರಿಗೆ. ಸುಮ್ಮನೆ ಅವ್ರನ್ನ ಭೀಷಯಿತ್ವ ಕಳಿಸ್ಬೇಕಷ್ಟೇ, ಹೆದರ್ಸ್ಬಿಟ್ಟು ಕಳಿಸ್ ಅಷ್ಟೇ ಆಗಿದ್ದು. ಆದ್ರಿಂದ ತುಂಬಾ ಸಾಮರ್ಥ್ಯ ಬಂದೆ, ಅವ್ರನ್ನೇನು ಹೆದರ್ಸ್ತೀನಿ, ನನ್ನ ಸಾಮರ್ಥ್ಯವನ್ನು ತೋರಿಸ್ತೀನಿ ಅಂತ ಇಟ್ಕೊಂಡು ಅಲ್ಲಿ ದ್ವಂದ್ವದ ಪ್ರಶ್ನೆ ಬರಲಿಲ್ಲ. ಇಲ್ಲಿ ಯಾವಾಗ ಆ ಯುದ್ಧದಲ್ಲಿ ಇಷ್ಟು ಪ್ರಬಲವಾದ ದ್ವಂದ್ವದ ಪ್ರಶ್ನೆ ಬಂತು ಅಂದ್ರೆ, ಗುರುಗಳನ್ನ ಸಂಹಾರ ಮಾಡಬೇಕು ಅಥವಾ ಧರ್ಮವನ್ನು ಸಾಧನೆ ಮಾಡಬೇಕು, ಈ ರೀತಿಯಾದ ಪ್ರಬಲವಾದ ದ್ವಂದ್ವದ ಪ್ರಶ್ನೆ ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವಾಗ ಬರುತ್ತಲ್ಲ, ಆವಾಗ ಮನುಷ್ಯ ಕುಸಿತಾನೆ. ವೇಪತುಶ್ಚ ಶರೀರೇಮೆ ರೋಮಹರ್ಷ ಜಾಯತೆ ಅಂತ ಅವಾಗ ಆಗುತ್ತೆ. ಅದು ನೀವೆಲ್ಲ ಜೀವನದಲ್ಲಿ ಸಣ್ಣ ಹುಡುಗರು, ಜೀವನದಲ್ಲಿ ತುಂಬಾ ರೀತಿಯಾಗಿ ಅನುಭವವನ್ನು ಪಡೆದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಈ ರೀತಿಯಾದ ದ್ವಂದ್ವಗಳು ಬದುಕಲ್ಲಿ ಬಂದಿರ್ತವೆ. ತುಂಬಾ ತೀಕ್ಷ್ಣವಾದ ದ್ವಂದ್ವಗಳು ಬಂದಾಗ ಮನುಷ್ಯನ ಬುದ್ಧಿ ಅಂತನ್ನೋದು ಈ ಪ್ರಶ್ನೆಯನ್ನ ಕೇಳ್ಕೊಳ್ಳುತ್ತೆ. ದೇವರು ಕೊಡುವಂಥ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡುವಂಥ ಉತ್ತರ ಏನು ಅಂತಂದ್ರೆ, ಈ ರೀತಿಯಾದ ದ್ವಂದ್ವಗಳು ಬಂದಾಗ ಯಾವತ್ತು ಧರ್ಮವನ್ನು ಆಯ್ಕೆ ಮಾಡು ಅಂತ ಅನ್ನೋದು ಪ್ರಧಾನವಾದ ಉತ್ತರ. ಅಂದ್ರೆ ಕೆಲವೊಂದು ಬಾರಿ ಧರ್ಮಕ್ಕಿಂತ ಪ್ರೀತಿ ಮಿಗಿಲು, ಪ್ರೀತಿಗಿಂತ ಪ್ರೀತಿ ಗೌರವಗಳು ಮಿಗಿಲಾಗತ್ತೆ. ಕೆಲವೊಂದು ಬಾರಿ ಪ್ರೀತಿ ಗೌರವಗಳಿಗಿಂತ ಧರ್ಮ ಮಿಗಿಲಾಗತ್ತೆ. ಇದನ್ನ ನಾವು ಹೇಗೆ ಡಿಸೈಡ್ ಮಾಡೋದು? ಎಲ್ಲಿ ಧರ್ಮ ಮಿಗಿಲು? ಪ್ರೀತಿ ಗೌರವಗಳಿಗಿಂತ ಧರ್ಮ ಮಿಗಿಲಲ್ಲಿ? ಮತ್ತೆ ಗೌರವಗಳು ಅಥವಾ ಪ್ರೀತಿ ಹೆಚ್ಚಾಗೋದು ಎಂಥ ಸ್ಥಳದಲ್ಲಿ? ಅದಕ್ಕೊಂದು ಮಾಪಕವಾದ ಬೇಕಲ್ಲ. ಉದಾಹರಣೆ ನೀವೇ ಕೊಟ್ರಿ, ಗೋಗ್ರಹಣ ಅಂತ. ಅಲ್ಲಿ ಗೌರವ ಮತ್ತು ಪ್ರೀತಿ ಮಿಗಿಲಾಗಿತ್ತು, ಇಲ್ಲಿ ಧರ್ಮವೇ ಮಿಗಿಲಾಯಿತು. ಈ ಸಿಚುವೇಶನ್ ನಾವು ಹೇಗೆ ಡಿಸೈಡ್ ಮಾಡೋದು? ಇಲ್ಲಿ ನಾವು ಪ್ರೀತಿ ಉಳಿಸ್ಬೇಕು ಅಥವಾ ಧರ್ಮವನ್ನು ಉಳಿಸ್ಬೇಕು ಅಂತ ಡಿಸೈಡ್ ಮಾಡೋದು ಹೇಗೆ ನಾವು? ಇದು ಹೇಳ್ತಾರಲ್ಲ, ಯಾವ ಹಿಟ್ ಆನ್ ದಿ ನೈಲ್ ಅಂತ ಹೇಳ್ದಂಗೆ ತುಂಬ ಪ್ರಧಾನವಾದ ಪ್ರಶ್ನೆ ಅದು. ಅಂದರೆ ನಾವು ಹೇಗೆ ಆಯ್ಕೆಯನ್ನು ಮಾಡೋದು? ಧರ್ಮವನ್ನು ತಗೋಬೇಕು ಅಥವಾ ಪ್ರೀತಿ ಅನ್ನೋ ಶಬ್ದವನ್ನು ನೀವು ಆಡಿದ್ರಿ, ಗೌರವ ಅಲ್ಲ, ಏನ್ ಬೇಕಾದ್ರೆ ಆಗ್ಬೋದು ತತ್ತದ ಕ್ಷಣದಲ್ಲಿ. ಅದು ನೀವು ನೋಡಿದ್ರೆ, ಈಗ ಅದಕ್ಕೆ ಹೇಳಿದ್ರು ಮನ್ವಾದಿಕೆ ಚಿದ್ಬ್ರುವತೆ ಅಂತ ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಆಯಿತು, ಆಯ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಆಯಿತು. ಈಗ ಭೀಷ್ಮಾಚಾರ್ಯರು ಎದುರುಗಡೆ ಬಂದಂತಹ ಆಯ್ಕೆ ಯಾವುದು ಅಂತಂದರೆ, ತಮ್ಮ ಈಗೋ ಅಥವಾ ತಮ್ಮ ರಾಜ್ಯದ ದೊಡ್ಡಸ್ತಿಕೆ ಅಂತಿದೆಯಲ್ಲ, ಇದು ದೊಡ್ಡದು, ಇದು ಒಂದು ಆಯ್ಕೆ, ಧರ್ಮ ಮತ್ತೊಂದು ಆಯ್ಕೆ. ಈಗ ದ್ರೋಣಾಚಾರ್ಯರಿಗೆ ಬಂದಂಥದ್ದು ಉಪಕಾರ ಬುದ್ಧಿ ಅಥವಾ ಋಣ ಅಂತ ಅನ್ನೋದು ದೊಡ್ಡದು, ಅಥವಾ ಧರ್ಮ ಅಂತ ಅನ್ನೋದು ದೊಡ್ಡದು. ಕರ್ಣನಿಗೆ ಬಂದಂತಹ ಚಾಯ್ಸ್ ಮತ್ತೊಂದು ರೀತಿಯಾದ ಚಾಯ್ಸ್. ಸೊ ಒಬ್ಬೊಬ್ಬರ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದ ಚಾಯ್ಸ್ಗಳು, ಬೇರೆ ಬೇರೆ ರೀತಿಯಾದ ಆಯ್ಕೆಗಳು ಬರ್ತವೆ. ಅಂದ್ರೆ ಪ್ರೀತಿ ಅಂದ್ರೆ ವೈಯಕ್ತಿಕ, ಧರ್ಮ ಸಾಮೂಹಿಕ ಆಗತ್ತೆ. ಅದಕ್ಕಿನ್ನ ಕೃಷ್ಣನೇ ಈ ಪ್ರಶ್ನೆಯನ್ನು ತಗೊಂಡು ಉತ್ತರ ಕೊಡ್ತಾನಲ್ವಾ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ ವ್ಯವಸ್ಥಿತವು ಅಂತ. ಅದರಿಂದ ನಾವು ಶಾಸ್ತ್ರವನ್ನು ನೋಡ್ಬೇಕಾಗುತ್ತೆ. ಶಾಸ್ತ್ರವನ್ನು ನೋಡಿ ಶಾಸ್ತ್ರದಲ್ಲಿ ಹೇಗೆ ವಿಧಾನ ಮಾಡಿದಾರೋ ಆ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ. ಎಷ್ಟೋ ಸಲ ನಮ್ಮ ನಡವಳಿಕೆಗಳಲ್ಲಿ ತಪ್ಪು ಆಗ್ತವೆ. ಆದ್ರಿಂದನೇ ಕೃಷ್ಣನಂತಹ ಒಬ್ಬ ಉಪದೇಷ್ಟರು ಬೇಕಾಗ್ತಾನೆ. ಇದನ್ನೇ ಅಲ್ವಾ ಉಪನಿಷತ್ತು ಹೇಳೋದು, ಯಥಾತೆ ತತ್ವವರ್ತೇನಂ ಯದಿತೆ ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂವರ್ಷಿಣಃ ಅಲೂಕ್ಷಾ ಧರ್ಮ ಕಾಮಾಸ್ಯು ಯಥಾತೆ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾಹ ಅಂತ ಹೇಳೋದು. ಯಾಕೆ ಅಂತಂದ್ರೆ, ಆ ದೇಶಕ್ಕೆ, ಆ ಕಾಲಕ್ಕೆ, ಆ ವ್ಯಕ್ತಿಗೆ ಬರುವಂತಹ ಆಯ್ಕೆಗಳಿದೆಯಲ್ಲ, ತುಂಬ ಅದು ಪ್ರತಿಪುರುಷ ನಿಯತ, ತುಂಬ ಸಬ್ಜೆಕ್ಟಿವ್ ಆದಂತಹ ಪ್ರಸಂಗಗಳು. ಆ ಪ್ರಸಂಗಗಳನ್ನು ಶಾಸ್ತ್ರದ ದೃಷ್ಟಿಯಿಂದ ಮತ್ತೆ ಯಾರು ಶಾಸ್ತ್ರಿಗಳಾಗಿರ್ತಾರೆ, ಅಂದರೆ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥಕೊಂಡು ಅನುಷ್ಠಾನ ಮಾಡ್ತಿರ್ತಾರಲ್ಲ, ಅವರ ಬಳಿ ಚರ್ಚೆಯನ್ನು ಮಾಡಿ ನಿರ್ಧಾರ ಮಾಡಬೇಕಾಗುತ್ತೆ. ಆದರೆ ಪ್ರಧಾನವಾದಂತಹ ಗೈಡೆನ್ಸ್ ಏನು ಅಂತಂದರೆ, ಮನುಷ್ಯನ ಯಾವುದೇ ಭಾವನೆಗಳಿಗಿನ್ನ ಧರ್ಮ ಅಂತನ್ನೋದು ಮುಖ್ಯ. ಆದ್ರಿಂದ ನಿಮಗೆ ಆಯ್ಕೆ ಮಾಡಿದಾಗ ಧರ್ಮವನ್ನೇ ಆರಿಸ್ಕೊಳ್ಬೇಕಷ್ಟೇ ಹೊರತು ಬೇರೆ ಮನುಷ್ಯನ ಭಾವನೆಗಳನ್ನು ಆರಿಸ್ಕೊಳ್ಬಾರ್ದು ಅಂತ ಅನ್ನೋದೇ ಅಂತತೋಗತ್ವ. ಧರ್ಮಕ್ಕಿಂತ ಮಿಗಿಲಾದಂತ ಕಂಡಿದೆ. ಗೋಗ್ರಹಣ ಸ್ಥಳದಲ್ಲಿ ಧರ್ಮಕ್ಕೋಸ್ಕರ ಕೊಲ್ಲಿಲ್ಲ ಹೊರತು ಅಲ್ಲಿ ಅವ್ರಿಗೆ ಹೆದರ್ಸ್ ಕಳಿಸ್ದ ಅಂದ ಅಲ್ಲಿ ಗೌರವ ಹೆಚ್ಚಾಗಿತ್ತು. ಕೆಲವೊಂದ್ ಕಡೆ ಧರ್ಮವನ್ನು ಕೂಡ ಗೌರವಾದಿಗಳು ಮೀರುತ್ತೆ. ಅಂತಹ ಸ್ಥಳದಲ್ಲಿ ಹೇಗೆ ಅಂತ ಧರ್ಮ ಶಬ್ದಕ್ಕೆ ಸರಿಯಾಗಿ ಅದಕ್ಕೆ ಹೇಳಿ ತತ್ತತ್ ಪ್ರಸಂಗಾನುಸಾರೇಣ ನಾವು ನಡ್ಕೊಳ್ಬೇಕಾಗತ್ತೆ. ಅದನ್ನ ತುಂಬಾ ಏಕಪ್ರಕಾರವಾಗಿ ಎಲ್ಲಾ ಪ್ರಸಂಗಗಳನ್ನು ಹೇಳಲಿಕ್ಕೆ ಆಗಲ್ಲ. ಆದ್ರಿಂದ ಅದಕ್ಕೆ
ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ತಮ್ಮ ಗೀತಾ ವ್ಯಾಖ್ಯಾನದಲ್ಲಿ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ. ಧರ್ಮ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ, ಅಲ್ಲಿ ಸ್ವತ್ವ ಇದೆ, ವಿಹಿತತ್ವ ಇದೆ, ವೃತ್ತಿ ಅಂತಿದೆ. ತಮ್ಮ ವರ್ಣ ಮತ್ತು ಆಶ್ರಮಗಳು ಮತ್ತು ತತ್ಕಾಲದಲ್ಲಿ ಏನು ವಿಹಿತವಾಗಿರುತ್ತಲ್ಲ ಅದನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕಾದಂಥದ್ದು ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವುದೇ ಪ್ರಸಂಗದಲ್ಲೂ ಧರ್ಮವನ್ನೇ ಆಯ್ಕೆ ಮಾಡಬೇಕು ಅಂತ ಅನ್ನೋದೇ ಸಿದ್ಧಾಂತ, ಅದರಲ್ಲಿ ಏನು ಎರಡನೇ ಮಾತಿಲ್ಲ ಆಯಿತಾ. ಆ ಗೋಗ್ರಹಣದ ಕಾಲದಲ್ಲಿ ಮಾಡ್ತಿರೋಂಥ ಯುದ್ಧ ಅಂತ ಅನ್ನೋದು ರಾಜ್ಯಕ್ಕೋಸ್ಕರ ಮಾಡ್ತಿರೋ ಯುದ್ಧ ಅಲ್ಲ ಅದು. ಆದ್ದರಿಂದ ಅವರು ಸಂಹಾರ್ಯರಾಗೋದಿಲ್ಲ ಅಲ್ಲಿ ಆ ಕಾಲದಲ್ಲಿ. ಇಲ್ಲಿ ಯಾವಾಗ ಅಲ್ಲಿ ಯುದ್ಧಕ್ಕೆ ಬಂದದ್ದೇ ಸಂಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ, ಸಂಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಯಾಪಜಯವನ್ನು ಇಟ್ಕೊಂಡು ಬಂದಾಗ ಜಯಾಪಜಯಗಳನ್ನು ಮಾಡಲೇಬೇಕಾಗತ್ತೆ. ಗೋಗ್ರಹಣ ಕಾಲದಲ್ಲಿ ಜಯಾಪಜಯಗಳ ಪ್ರಶ್ನೆನೇ ಇರಲಿಲ್ಲ ಅಲ್ವಾ. ಇಲ್ಲಿ ಜಯಾಪಜಯಗಳ ಪ್ರಶ್ನೆ ಇತ್ತಾದ್ರಿಂದ ಅದನ್ನು ಏನೋ ಪ್ರಾರಬ್ಧ ಅಂತ ಬೇಕಾಗುತ್ತೆ, ಏನು ಶುರು ಮಾಡೋದು ಅದನ್ನು ಮುಗಿಸ್ಬೇಕಾಗತ್ತೆ. ಅದರಿಂದ ಇಟ್ ಡಿಪೆಂಡ್ಸ್ ಆಯಿತಾ. ಅಂದರೆ ಆ ಪ್ರಸಂಗದಲ್ಲಿ ಯಾವ ಧರ್ಮ ಅಂತಾಗುತ್ತೆ ಅಂತ ಅನ್ನೋದು ಅಂತ ಅರ್ಥಕೊಂಡು ಆ ವ್ಯಕ್ತಿಗೆ ತುಂಬ ಪ್ರತಿಪುರುಷನೀಯತ. ಅದಕ್ಕೆ ದೇವರು ಮತ್ತೆ ಭಗವದ್ಗೀತೆಯಲ್ಲಿ ಸ್ವಧರ್ಮ ಅನ್ನೋ ಶಬ್ದವನ್ನು ಬಳಸೋದು. ಸ್ವಧರ್ಮೇ ನಿಧನಂ. ಸ್ವಧರ್ಮ ಅನ್ನೋ ಶಬ್ದ ಅದು ಬೈ ಡೆಫಿನೇಷನ್ ಅಂದರೆ ಲಕ್ಷಣತ್ವೇನೇ ಅದು ಪ್ರತಿಪುರುಷ ನಿಯತ. ನೀವು ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ಪ್ರಸಂಗದಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಧರ್ಮ ಅಂತ ಅನ್ನೋದು ನಿಂತಿರುತ್ತೆ. ಅದನ್ನು ತದನುಸಾರೇನ ನಿಮ್ಮ ಪ್ರವೃತ್ತಿಗಳಿರಬೇಕು. ಆದರೆ ತುಂಬ ಬ್ರಾಡಾಗಿ ಹೇಳಬೇಕು ಅಂತಂದರೆ ಯಾವುದೇ ಮನುಷ್ಯನ ಇತರ ಭಾವನೆಗಳಕ್ಕಿಂತ ಧರ್ಮವನ್ನೇ ಆಯ್ಕೆ ಮಾಡಬೇಕು ಅಂತ ಅನ್ನೋದೇ ಸರಿಯಾದ ಕ್ರಮ. ಆಮೇಲೆ ಇವಾಗ ಮಾನವ, ಇವಾಗ ಮನುಷ್ಯರಿಗೆ ಪ್ರೀತಿಯಿಂದ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಆದರೆ ಅದನ್ನೇ ಧರ್ಮ ಅಂತ ಅನ್ಕೊಳ್ತಾರೆ ಅವರು. ಈ ಥರ ಅನ್ಕೊಳ್ಳಿಕ್ಕೆ ಪ್ರಧಾನ ಕಾರಣ ಏನು? ಉದಾಹರಣೆಗೆ ಅಭಿಮಾನಿ ಕೋಯಂ ಬಂಧ ಅಂತ ಆಚಾರ ಅದಕ್ಕೆ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಅಭಿಮಾನ, ಅಲ್ಲಿ ರಾಗದ್ವೇಷಗಳು ಅನ್ನೋ ಶಬ್ದವನ್ನು ಬಹಳ ಪೌನಃಪುನ್ಯನ ಬಳಕೆ ಮಾಡ್ತಾರೆ ಭಗವದ್ಗೀತೆಯಲ್ಲಿ. ರಾಗ ಅಂದರೆ ಏನು ಅಂತ ಒಂದು ಲಕ್ಷಣವನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಗೀತಾವಿವೃತ್ತಿ ಗ್ರಂಥದಲ್ಲಿ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಅಶೋಭನೆ ಶೋಭನಾಧ್ಯಾಸ ರಾಗ ಆಯಿತಾ. ಶೋಭನೆ ಅಶೋಭನಾಧ್ಯಾಸ ದ್ವೇಷ ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಅಂದರೆ ಯಾವುದು ವಾಸ್ತವಿಕವಾಗಿ ಒಳ್ಳೆಯದಾಗಿರುತ್ತೆ ಅದನ್ನು ಕೆಟ್ಟದು ಅಂತ ತಿಳ್ಕೊಳ್ಳುವಂಥದ್ದು ದ್ವೇಷ. ಯಾವುದು ವಾಸ್ತವಿಕವಾಗಿ ಕೆಟ್ಟದಾಗಿರುತ್ತೆ ಅದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳುವಂಥದ್ದು ರಾಗ. ಈ ಮಹಾಭಾರತದ ಪ್ರಸಂಗವನ್ನೇ ನೀವು ತೊಗೊಳೋದಿದ್ರೆ ನೀವೇನು ಕೇಳಿದ್ರಿ, ನಾವು ಪ್ರೀತಿಯನ್ನೇ ಧರ್ಮ ಅಂತ ತಿಳ್ಕೊಳ್ತೀವಿ ಅಂತ. ಪ್ರೀತಿ ಯಾವ ವಸ್ತುವಿನಲ್ಲಿ ಪ್ರೀತಿ ಮಾಡಬೇಕು ಅಂತಂದರೆ ಧಾರ್ಮಿಕವಾದ ವಸ್ತುವಿನಲ್ಲಿ ಪ್ರೀತಿ ಮಾಡಬೇಕು. ಇದು ಕರ್ಣ ಏನು ತಪ್ಪು ಮಾಡ್ದ? ಬಹಳ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ. ಅವನು ದುರ್ಯೋಧನ ಅಂತನೋನು ಇಷ್ಟೊಂದು ಒಂದು ಸ್ನೇಹವನ್ನು ತೋರಿಸಿದ್ದ. ಹಿ ಚೋಸ್ ಫ್ರೆಂಡ್ಶಿಪ್ ಓವರ್ ಧರ್ಮ, ವಾಟ್ ಎವರ್ ಧರ್ಮ ಇಸ್. ಅಂದ್ರೆ ನಾವು ಮಾಡಿದ್ ಸರಿ ಅಲ್ವಾ ಅಂತ ಅನ್ಸತ್ತದು. ಆದರೆ ಅಲ್ಲಿ ಎಲ್ಲಿ ಸೂಕ್ಷ್ಮ ಏನು ಅಂತಂದ್ರೆ, ನೀವು ಫ್ರೆಂಡ್ಶಿಪ್ಪನ್ನು ಚೂಸ್ ಮಾಡಬಾರ್ದು, ಧರ್ಮವನ್ನು ಚೂಸ್ ಮಾಡಬೇಕು. ಇದೇ ಪ್ರಶ್ನೆ, ಇದೇ ಪ್ರಧಾನವಾದ ಪ್ರಶ್ನೆ. ಜಗತ್ತಲ್ಲಿ ನಡೆಯುವಂಥ ಒಂದು ಸಿಚುವೇಶನ್ ತಗೊಂಡು ಹೇಳೋದಾದ್ರೆ ಅಲ್ಲ, ಇದೇ ಈಗ ಏನಾಗುತ್ತೆ ಅಂತಂದ್ರೆ, ಈಗ ನಿಮ್ಮ ಮನೇಲಿ ಏನೋ ಒಂದು ಘಟನೆ ನಡೀತಪ್ಪ. ಈಗ ಇವತ್ತು ನಮ್ಮ ಸಮಾಜದಲ್ಲಿ ನಡೆಯೋ ಒಂದು ಘಟನೆ ಅಂತ ತಗೊಳ್ಳೋಣ ಅಂತ ಇಟ್ಕೊಳ್ಳಿ. ಈಗ ಯಾರೊಬ್ಬರು ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ಏನೋ ಒಂದು ಅಧರ್ಮವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಆಯಿತಾ. ಅವಾಗ ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ಸಹಜವಾದ ಪ್ರೀತಿ ಇದೆ. ಅಥವಾ ಮಕ್ಕಳು ನೀವು ಅಧರ್ಮವನ್ನು ಮಾಡಬಾರ್ದು ಅಂತ ಹೇಳಿದ್ರು ಅವ್ರು ಅಧರ್ಮವನ್ನು ಆಚರಣೆ ಮಾಡಿಬಿಟ್ರು. ಅವಾಗ ಅವ್ರು ಅಧರ್ಮ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ತ್ಯಾಗ ಮಾಡಬೇಕಾ, ಅಥವಾ ಮಕ್ಕಳು ಅನ್ನೋ ಕಾರಣಕ್ಕೆ ಅವ್ರನ್ನ ಪ್ರೀತಿ ಮಾಡಬೇಕಾ ಅಂತ ಪ್ರಶ್ನೆ ಅಲ್ವಾ. ಈ ದ್ವಂದ್ವದಲ್ಲಿ ಬಹಳ ಜನ ಒದ್ದಾಡ್ತಾರೆ. ತುಂಬ ಶಾಸ್ತ್ರೀಯವಾದ ಉತ್ತರ ಹೇಳಬೇಕು ಅಂದರೆ, ಅವ್ರು ಅಧರ್ಮ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ತ್ಯಾಗ ಮಾಡಬೇಕು ಅನ್ನೋದೇ ಶಾಸ್ತ್ರೀಯವಾದ ಉತ್ತರ. ಈ ಪ್ರಸಂಗಗಳು ಬರ್ತವೆ. ಅವ್ರಿಗೆ ಉಪದೇಶವನ್ನು ಮಾಡಬೇಕು, ಅಧರ್ಮ ಮಾಡಬಾರ್ದು ಅಂತ ಹೇಳ್ಬೇಕು, ಎಲ್ಲ ಮಾಡಬೇಕು. ಆದರೆ ಅದನ್ನೂ ಮೀರಿ ಅವ್ರ ಅಧರ್ಮವನ್ನು ಆಚರಣೆ ಮಾಡಿದ್ರೆ, ನೀವು ಮಕ್ಕಳು ಅನ್ನೋ ಅಭಿಮಾನವನ್ನು ಬಿಟ್ಟು ಧರ್ಮವನ್ನೇ ಆಯ್ಕೆ ಮಾಡಿಕೊಂಡು ಅವ್ರನ್ನ ತ್ಯಾಗ ಮಾಡಬೇಕು ಅಂತ ಅನ್ನೋದೇ ಸರಿಯಾದ ಸಿದ್ಧಾಂತ. ಅದರಿಂದ ಚೂಸ್ ಧರ್ಮ ಆಲ್ವೇಸ್. ಈ ಅರ್ಜುನ ವಿಷಾದ ಯೋಗ ಅಂತ 1ನೇ ಅಧ್ಯಾಯ, ಇದು ವಿಷಾದ ಅಂದರೆ ದುಃಖದಿಂದ ಅವನು ಕುಸಿದು ಬಿದ್ದ ಅಂತ ಹೇಳ್ತಾರೆ. ದುಃಖದಿಂದ ಆರಂಭ ಮಾಡಿದ್ದ ಗೀತೆಯನ್ನ ಅಂತ. ಅದು ದುಃಖದ ಪ್ರಸಂಗನೋ ಅಥವಾ ಒಂದು ಜ್ಞಾನದ ಆರಂಭನೋ? ಒಂದು ಜ್ಞಾನವನ್ನು ಪಡೆಯೋಕ್ಕಿಂತ ಮುಂಚೆ ದುಃಖ ಇದ್ದರೆ ನಮಗೆ ಸರಿಯಾದ ಜ್ಞಾನ ಬರುತ್ತೆ ಅನ್ನೋ ಅಭಿಪ್ರಾಯವೋ, ಅಥವಾ ಒಂದು ನೀವೇ ಹೇಳಿದ್ರಿ ಅದು ವಾಸ್ತವಿಕ ದುಃಖನೇ ಇತ್ತು ಅಂತ? ಅಲ್ಲ, ಅದು ಯಾವುದೇ ದ್ವಂದ್ವ, ಮನುಷ್ಯ ಒಂದು ದ್ವಂದ್ವದ ಪ್ರಸಂಗದಲ್ಲಿ ನಿಂತಾಗ ಮನಸ್ಸು ಕ್ಲೇಶಕ್ಕೆ ಒಳಗಾಗುತ್ತೆ. ಯಾಕಂತಂದರೆ ಯಾವ ಆಯ್ಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಬಲವಂತ ಇರುತ್ತೆ. ಒಂದು ಆಯ್ಕೆಯನ್ನು ಮಾಡಬೇಕಾದಂತಹ ಒಂದು ಬಲವಂತ ಇರುತ್ತೆ. ಆದ್ದರಿಂದ ಅದು ಎರಡು ಆಯ್ಕೆಯಲ್ಲೂ ಕೆಲವು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇರ್ತವೆ. ಅಂದರೆ ಒಂದು ಆಯ್ಕೆಯನ್ನು ಮಾಡಿದ್ರೆ ನಿಮಗೆ ಒಂದಿಷ್ಟು ಅನುಕೂಲ ಆಗುತ್ತೆ, ಪ್ರತಿಕೂಲವಾಗುತ್ತೆ. ಇನ್ನೊಂದು ಆಯ್ಕೆಯನ್ನು ಮಾಡಿದ್ರೆ, ನಾನು ಹೇಳಿರುವಂಥ ಪ್ರಸಂಗದಲ್ಲಿ ಮಕ್ಕಳನ್ನ ತ್ಯಾಗ ಮಾಡಬೇಕು ಅಂತಂದರೆ ಅದೇನು ಬಹಳ ಸಂತೋಷವಾದಂತಹ ಕೆಲಸ ಅಲ್ಲ ಅದು.
ಗುರುಗಳನ್ನ ಸಂಹಾರ ಮಾಡಬೇಕು ಅಂತಂದ್ರೆ ಅದೇನು ಬಹಳ ಸಂತೋಷವಾದ ಕೆಲಸ ಅಲ್ಲ ಅದು. ಆದ್ರಿಂದ ಯಾವುದೇ ಆಯ್ಕೆ, ಅದಕ್ಕೆ ನಾನು ಹೇಳಿದ್ದು ಮುಂಚೆ ನಿಮಗೆ, ಹುಳಿಯನ್ನ ಊಟ ಮಾಡಬೇಕು ಸಾರನ್ನ ಊಟ ಮಾಡಬೇಕು ಅನ್ನೋ ದ್ವಂದ್ವದಲ್ಲಿ ಏನೂ ವಿಷಾದ ಇಲ್ಲ, ತೊಂದರೆ ಇಲ್ಲ. ಯಾವುದೇ ಆಯ್ಕೆಯನ್ನು ಮಾಡಿದ್ರು ಬಹಳ ಏನು ದುಃಖ ಆಗೋದಿಲ್ಲ. ಆದ್ರೆ ಇಲ್ಲಿ ಯಾವಾಗ ಈ ರೀತಿಯಾದ ದ್ವಂದ್ವಗಳು ಒಬ್ಬ ಮನುಷ್ಯನ ಎದುರುಗಡೆ ನಿಂತ್ಕೊಳ್ತಾವಲ್ಲ, ಅವಾಗ ನೀವು ಯಾವುದೇ ಆಯ್ಕೆಯನ್ನು ಮಾಡಿದ್ರು ಏನೋ ಒಂದು ದುಃಖದಲ್ಲೇ ಪರ್ಯವಸಾನ ಆಗುತ್ತೆ. ಆದ್ರಿಂದ ಆ ರೀತಿಯಾದ ದ್ವಂದ್ವ ಅಂತನ್ನೋದು ಎದುರುಗಡೆ ಬರುತ್ತೆ. ಅದು ಆ ಯಾವುದೇ ಆಯ್ಕೆಯನ್ನು ಮಾಡಿದ್ರು ಇದು ದುಃಖದಲ್ಲಿ ಪರ್ಯವಸಿತವಾಗುತ್ತಲ್ಲ ಅನ್ನೋ ಪ್ರಶ್ನೆ ಬರೋದ್ರಿಂದ ವಿಷಾದ ಅನ್ನೋ ಶಬ್ದವನ್ನು ಕರೀತಾರೆ. ಆದರೆ ಯಾವತ್ತೂ ಅಷ್ಟೇ ಅದು ಅಟ್ ದಿ ಎಂಡ್ ಆಫ್ ದಿ ಡಾರ್ಕ್ನೆಸ್ ಲೈಟ್ ಅಂತ ಹೇಳಿದ ಹಾಗೆ, ಸಂಶಯದ ಅಂದರೆ ಜ್ಞಾನದ ಮೂಲ ಇರೋದು ಸಂಶಯದಲ್ಲಿ. ಅದರಿಂದ ಪ್ರಶ್ನೆ ಕೇಳಬೇಕು. ಸಂಶಯ ದುಃಖ ಆಯಿತು, ಆದರೆ ದುಃಖದಲ್ಲಿ ನಿಂತು ಅವನು ಏನು ಕೆಲಸ ಮಾಡದೆ ಸುಂದರಲಿಲ್ವಲ್ಲ. ಅದರಿಂದ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳ್ಕೊಂಡ ಅವನು. ನಿನ್ನ ನಾವು ಇದನ್ನೇ ಮಾಡಬೇಕು. ನಾವು ಅದಕ್ಕೆ ಅಲೂಕ್ಷ ಧರ್ಮಕಾಮಾಸ್ಯು ಅಂತ ಹೇಳಿದ್ರು. ಯಾವಾಗ ನಮಗೆ ದ್ವಂದ್ವ ಬರುತ್ತಲ್ಲ, ಅವಾಗ ನಮ್ಮ ಸುತ್ತ ಇರುವಂತಹ ಯಾರು ಜ್ಞಾನಿಗಳು ಅಂತಿರ್ತಾರೆ ಅವ್ರ ಹತ್ರ ಹೋಗಿ ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ ಅಂತ ಕೇಳಿ, ಯಥಾತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಃ ಅಂತ ಚರ್ಚೆ ಮಾಡಿ ಕಡೆಗೆ ಒಂದು ನಿರ್ಧಾರವನ್ನು ತಗೋಬೇಕು. ಅದನ್ನು ವಿಷಾದ ಅಂದರೆ ಬಹಳ ಹತ್ಕೊಂಡು ಮಾಡಿಕೊಂಡು ನೆಗೆಟಿವ್ ಕಾನೋಟೇಷನ್ ಏನು ಹೇಳಬೇಕಾದ್ದಿಲ್ಲ. ಅದು ಒಂದು ತುಂಬ ದ್ವಂದ್ವದ ಪ್ರಸಂಗ ಇದ್ದಿದ್ದರಿಂದ ಒಂದು ರೀತಿಯಾದ ದುಃಖ ಅಂತಿತ್ತು. ಆದರೆ ಕಡೆಗೆ ಬಂದಮೇಲೆ ಅವ್ರು ಹೇಳ್ತಾರಲ್ಲ, ಏನು ಸಂಶಿನ್ನ ಸಂಶಯೋ ಮಖ್ಯಮದು ಯಾವುದೋ ವಾಕ್ಯ ಇದೆ ಭಗವದ್ಗೀತೆ ಕಡೆಗೆ, ನನಗೆ ಸಂಶಯ ಪರಿಹಾರ ಆಯಿತು, ಇವಾಗ ಸಂಶಯದ ಪರಿಹಾರ ಪೂರ್ತಿ ಆಯಿತು, ಅದರಿಂದ ನನಗೆ ಇವಾಗ ಜ್ಞಾನ ಬಂದಿದೆ, ನೀನು ಹೇಳ್ದಾಗ ನಾನು ಮಾಡ್ತೀನಿ ಅಂತ. ಅದು ಅಟ್ ದಿ ಎಂಡ್ ಆಫ್ ಡಾರ್ಕ್ನೆಸ್ ಲೈಟ್ ಇದ್ದ ಹಾಗೆ ಕಡೆಗೆ ಒಂದು ಸಂತೋಷದಿಂದಾನೇ ಹೊರಗೆ ಬರ್ತಾನೆ. ಅದರಿಂದ ವಿಷಾದ ಅಂದರೆ ದ್ವಂದ್ವ ಅಂತ ಅರ್ಥ ಮಾಡ್ಬೇಕಾದ್ರೆ ಅರ್ಜುನ ಮುಂದೆ ಎರಡು ದಾರಿ ಇತ್ತು. ಒಂದು ಬಂಧು ಬಾಂಧವರನ್ನ ಕೊಲ್ಲದೆ, ರಾಜ್ಯ ಸುಖ ಏನು ಬೇಡ ನನಗೆ, ಯಾಕಂದರೆ ಬಂಧು ಬಾಂಧವರನ್ನೆಲ್ಲ ಕೊಂದು ರಾಜ್ಯದಲ್ಲಿ ನಾವು ಒಬ್ಬನೇ ಇದ್ದು ಏನು ಮಾಡಬೇಕಾಗಿದೆ ಅಂದರೆ ಕೊಲ್ಲದೆ ಮುಂದೆ ಸ್ವರ್ಗಕ್ಕೆ ಹೋಗೋದು, ಯಾಕಂದರೆ ಕೊಂದರೆ ಪಾಪ ಬರುತ್ತೆ ಅಂದರೆ ಕೊಲ್ಲದೆ ಸ್ವರ್ಗಕ್ಕೆ ಹೋಗೋದೊಂದು ದಾರಿ ಇತ್ತು. ಅಥವಾ ಎಲ್ಲರನ್ನೂ ಕೊಂದು ಧರ್ಮ ಸಂಸ್ಥಾಪನೆ ಮಾಡಿ ನರಕವನ್ನು ಅನುಭವಿಸೋದು ಅಂತ ಎರಡು ದಾರಿ ಇತ್ತು. ಆದರೆ ಅರ್ಜುನ ಏನು ಮಾಡ್ದ, ಪರಾರಿ ಆಗೋ ದಾರಿಯನ್ನು ಹುಡುಕದ, ಕೊಲ್ಲದೆ ಬೇಡ ಅಂತ ಹುಡುಕ್ದ. ಹಂಗಾರೆ ಜನರು ಈ ಥರ ಸಂಕಷ್ಟಗಳು ಬಂದಾಗ ಏನು ಮಾಡ್ತಾರೆ, ಪರಾರಿ ಆಗೋ ದಾರಿಯನ್ನೇ ಹೆಚ್ಚಾಗಿ ಹುಡುಕ್ತಾ ಇರ್ತಾರೆ. ಆದ್ದರಿಂದ ಇದು ಪರಾರಿ ಆಗೋದೇ ಎಲ್ಲರಲ್ಲಿ ಮನಸ್ಸಲ್ಲಿ ಇರುತ್ತೆ. ಅದು ಹೋಗ್ಬೇಕಂದ್ರೆ ಏನು ಮಾಡಬೇಕು, ಆ ಪರಾರಿ ಆಗಬಾರ್ದು ಅಂದರೆ ನಾವು ಆ ಸಿಚುವೇಶನ್ ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ. ಅಂದರೆ ಅದಕ್ಕೆ ಈಗ ಡಿಲೇಡ್ ಗ್ರಾಟಿಫಿಕೇಶನ್ ಅಂತಂದು ಸೈಕಾಲಜಿಯಲ್ಲಿ ಒಂದು ಐಡಿಯಾ ಇದೆ. ಅಂದರೆ ಮಹಾಸುಖಕ್ಕೋಸ್ಕರ ಅಲ್ಪ ದುಃಖವನ್ನು ಸಹನೆ ಮಾಡುವಂಥ ಒಂದು ಗುಣ, ಇದು ಮನುಷ್ಯರಲ್ಲಿ ಮಾತ್ರ ಇರುವಂಥ ಗುಣ. ಅಂದರೆ ಇವಾಗ ನಾವು ಈಗೆಲ್ಲ ನಿಮ್ಗೆ ಸಣ್ಣ ವಯಸ್ಸಲ್ಲಿ ಹೇಳಿರ್ತಾರಲ್ಲ, ವಿದ್ಯಾಪೀಠದಲ್ಲಿ ಇದ್ದಾಗೆಲ್ಲ ಬಹಳ ತುಂಬ ಚೆನ್ನಾಗಿ ಇವತ್ತು ಓದ್ಬಿಡಿ, ಓದೋದು ಯಾರಿಗೂ ಸಂತೋಷ ಅಲ್ವಾ, ಬಹಳ ಕಷ್ಟಪಟ್ಟು, ಯಾಕೆ ಕಷ್ಟಪಟ್ಟು ಓದ್ತಾರೆ ಹೇಳಿ, ಮುನ್ಸುಖವಾಗಿರಲಿ ಅಲ್ವಾ. ಅದರಿಂದ ಅಲ್ಪ ಸುಖ ಅಲ್ಲ, ಮಹಾಸುಖಕ್ಕೋಸ್ಕರ ಅಲ್ಪ ದುಃಖವನ್ನು ಸಹನೆ ಮಾಡುವಂಥದ್ದು ಮನುಷ್ಯರ ಬುದ್ಧಿಯಲ್ಲಿರುವಂಥ ಸಹಜವಾದ ಒಂದು ಮನಸ್ಥಿತಿ ಅಲ್ವಾ. ಆದರೆ ಆಗ ನೀವು ಪರಾರಿ ಅನ್ನೋ ಶಬ್ದವನ್ನು ಬಳಸಿದ್ರಲ್ಲ, ಹಾಗಂದ್ರೆ ಏನು ಅಂದರೆ ಯಾವಾಗ ದ್ವಂದ್ವದ ಪ್ರಸಂಗ ಬರುತ್ತೆ ಮನುಷ್ಯನಿಗೆ, ಆವಾಗ ಮಹಾಸುಖವನ್ನು ಆಯ್ಕೆ ಮಾಡದೆ ಈ ತತ್ಕ್ಷಣದಲ್ಲಿ ಆಗುವಂಥ ಅಲ್ಪ ಸುಖವನ್ನು ಆಯ್ಕೆ ಮಾಡುವಂಥದ್ದನ್ನೇ ಪರಾರಿ ಅನ್ನೋ ಶಬ್ದದಿಂದ ಕರೆಯುವುದು. ಅದನ್ನು ಮಾಡಬಾರ್ದು ಅಂತ ಅಷ್ಟೇ. ಈಗ ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಓದ್ರಪ್ಪ ಅಂದ್ರೆ ಓದೋದಿಲ್ಲ. ಯಾಕೆ ಓದಲ್ಲ ಅಂದರೆ ಅವ್ರಿಗೆ ಆ ಮಹಾಸುಖದ ದರ್ಶನ ಇರೋದಿಲ್ಲ. ಅಂದರೆ ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ, ಇವತ್ತು ಓದ್ರಪ್ಪ, ಇವತ್ತು ನಿಮಗೆ ದುಃಖ ಆಗ್ಬೋದು, ಮುಂದೆ ಆರಾಮಾಗಿರ್ತೀರಾ ಅನ್ನೋ ಶಬ್ದವನ್ನು ಹೇಳ್ತಾರಲ್ವ. ಅದಕ್ಕೆ ನಾನು ಹೇಳೋದು ಭಗವದ್ಗೀತೆ ಅಂತ ಅನ್ನೋದು ಯಾಕೆ ಧರ್ಮದ ಅನುಷ್ಠಾನ ಮಾಡಬೇಕು ಅಂತಂದರೆ, ಅಂತತೋಗತ್ವ ಜೀವನ ಸ್ವರೂಪಭೂತವಾದಂತಹ ಆತ್ಯಂತಿಕ ಸುಖದ ಅಭಿವ್ಯಕ್ತಿಗೋಸ್ಕರನೇ ನಾವು ಮಾಡುವಂಥ ಎಲ್ಲ ಕೆಲಸಗಳು ಇವತ್ತು. ಯಜ್ಞಾರ್ಥಾದ್ ಅನ್ಯತ್ರ ಕರ್ಮಣಃ ಲೋಕೋಯಂ ಕರ್ಮಬಂಧನ ಅಂತ ದೇವರು ಹೇಳಿದ. ಅದರಿಂದ ಹೇಗೆ ಅದರಿಂದ ಅಂದರೆ ಈ ಕ್ಷಣದಲ್ಲಿ ನಮಗಾಗುವಂಥ ದುಃಖವನ್ನು ಸಹನೆ ಮಾಡಬೇಕಾಗುತ್ತೆ. ಯಾತಕ್ಕೋಸ್ಕರ ಅಂತಂದರೆ, ಇವತ್ತು ನಾವು ಇದನ್ನು ಮಾಡೋದ್ರಿಂದ ನಮಗೆ ದುಃಖ ಆಗೋದಿದ್ರು ಈ ಕ್ಷಣದಲ್ಲಿ ಇದರಿಂದ ಮಹಾಸುಖ ಅಂತ ಅನ್ನೋದಾಗುತ್ತೆ. ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮ, ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳೋದು. ಅದರಿಂದ ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮ, ಇವತ್ತು ಅದು ದುಃಖದ ರೀತಿ ಕಾಣುತ್ತೆ, ಆದರೆ ಪರಿಣಾಮೇ ಅಮೃತೋಪಮ. ಅದರಿಂದ ಧರ್ಮ ಆಯ್ಕೆ ಅಂದರೆ ಇನ್ನೇನು ಅರ್ಥ ಅಂತಂದರೆ, ಅದು ಭಾಗವತದಲ್ಲೂ ಬರುತ್ತಲ್ಲ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯತ ಅಂತಿರೋದು. ಅದರಿಂದ ಈ ಕ್ಷಣದಲ್ಲಿ ಪರಾರಿ ಮಾಡದೇ ಇರೋಕೆ ಉಪಾಯ ಏನು ಅಂತಂದರೆ, ನಾನು ಇವತ್ತು ಮಾಡ್ತಾ ಇರುವಂಥ ಪರಾರಿಯಿಂದ ನನಗೆ ಎತ್ತದಗ್ರೆ ಅಮೃತಮೇ ಪರಿಣಾಮೇ ವಿಶೋಭವು ಅಂತಾಗುತ್ತೆ. ಇವಾಗ ನಮಗೆ ಅಲ್ಪ ಸುಖ ಆದರೂ, ಈಗ ಅವ್ನು ಯಾವಲ್ಲೂ ಒಂದು ಉದಾಹರಣೆ ಕೊಡೋದು ಉಂಟು. ಲೌಕಿಕ ಉದಾಹರಣೆ ಕೊಡೋದಿದ್ರೆ, ಈ ಕೆಲವು ಉನ್ಮಾದಕವಾದಂತಹ ವಸ್ತುಗಳಿದೆ, ಅದನ್ನು ಡ್ರಗ್ಸ್ ಅಂತ ಕರೀತಾರೆ ಅಲ್ವಾ. ಇದನ್ನು ತಗೊಂಡ್ರೆ ಸುಖ ಆಗತ್ತೆ ಅನ್ನೋದು ನಿಜ, ಅದರಲ್ಲಿ ಏನು ಯಾರಿಗೂ ವಿಪ್ರತಿಪತ್ತಿನೇ ಇಲ್ಲ.
ಯಾರ್ಯಾರು ಆ ಡ್ರಗ್ಸ್ ಅನ್ನು ತೊಗೊಂಡಿದಾರಲ್ಲ ಅವ್ರಿಗೆಲ್ಲ ಸುಖ ಆಗುತ್ತೆ, ಇದನ್ನ ಯಾರು ಡಿನೈ ಮಾಡಲ್ಲ. ಆದರೆ ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ಕೆಟ್ಟದು ಅಂತಾರೆ. ಯಾಕೆ? ಮುಂದೆ ಕಷ್ಟ ಕೊಡುತ್ತೆ ಅದು ಅಷ್ಟೇ ಅಲ್ವಾ? ಹಾಗೆ ಇವತ್ತು ನೀವು ಮಾಡುವಂಥ ಪರಾರಿ ಚಾಯ್ಸ್ಗಳಿದೆಯಲ್ಲ ಡ್ರಗ್ಸ್ ಇದ್ದಾಗವು. ಈ ಕ್ಷಣದಲ್ಲಿ ನಿಮಗೆ ಸಂತೋಷ ಆಗುತ್ತೆ, ಆದರೆ ಪರಿಣಾಮ ಅಂತ ಅನ್ನೋದು ಬಹಳ ದುಃಖಕರವಾಗುತ್ತೆ. ಅದರಿಂದ ಯಾವ ಆಯ್ಕೆಯನ್ನು ನೀವು ಮಾಡಿದ್ರೆ ಈ ಕ್ಷಣದಲ್ಲಿ ನಿಮಗೆ ದುಃಖ ಆದರೂ ಅಂಥದೋಗತ್ವ ಮಹಾಸುಖದ ಲಾಭ ಇದೆ, ಅದನ್ನು ಮಾಡಬೇಕು ಅಂತ ಅನ್ನೋದು ವಿವೇಕ ಅಲ್ವಾ? ಅದರಿಂದ ನೀವು ಹೇಗೆ ಡ್ರಗ್ಸ್ ತಗೋಬಾರ್ದು ಅಂತ ಹೇಳ್ತೀರೋ ಆ ರೀತಿಯಾಗಿ ಪರಾರಿ ಮಾಡಬಾರ್ದು ಅಂತ ಹೇಳಬೇಕು ಧರ್ಮದಿಂದ.